ನಮಸ್ಕಾರ ಸ್ನೇಹಿತರೆ, ಹೃದಯಕ್ಕೆ ಒಂದು ಮಾತು ಸಂಚಿಕೆ 4ಕ್ಕೆ ಸ್ವಾಗತ. ನಿಮ್ಮ ಜೀವನದಲ್ಲಿ ಇಂದು ಸರಿಯಾದದ್ದು ಯಾವುದು, ತಪ್ಪಾದದ್ದು ಯಾವುದು ಎನ್ನುವಂಥ ಒಂದು ಗೊಂದಲ ಇದೆಯಾ? ಅದಕ್ಕೆ ಉತ್ತರ ಈ ವಾಕ್ಯದಲ್ಲಿದೆ. ಆದಿಕಾಂಡ 1ನೇ ಅಧ್ಯಾಯ 4ನೇ ವಚನ. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಪ್ರಿಯರೇ, ದೇವರು ಬೆಳಕನ್ನು ಉಂಟು ಮಾಡಿದ್ದು ಮಾತ್ರವಲ್ಲ, ಅದನ್ನು ನೋಡಿ ಒಳ್ಳೆಯದು ಎಂದು ಘೋಷಿಸಿದನು. ಇಲ್ಲಿ ಒಂದು ಸತ್ಯವನ್ನು ನಾವು ಗಮನಿಸುವುದಾದರೆ, ದೇವರು ಒಳ್ಳೆಯದು ಮತ್ತು ಕೆಟ್ಟದು ಒಂದೇ ಜಾಗದಲ್ಲಿ ಮಿಶ್ರವಾಗಿರಲಿ ಎಂದು ಬಯಸಲಿಲ್ಲ. ಆದರೆ ಅವೆರಡನ್ನು ಕರ್ತನು ಬೇರ್ಪಡಿಸಿದನು. ಬೇರ್ಪಡಿಸುವುದು ಮಾತ್ರವಲ್ಲದೆ ಆ ಬೇರ್ಪಡಿಸಿದ ನಂತರ ಅದಕ್ಕೆ ಹೆಸರಿಟ್ಟನು. ಅರ್ಥ, ದೇವರು ಗುರುತು ಕೊಟ್ಟನು ಅಥವಾ ಗಡಿ ಹಾಕಿದನು ಎಂಬುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಜೀವನದಲ್ಲೂ ಗೊಂದಲ ಬರುವುದು ಏಕೆ ಗೊತ್ತಾ? ನಾವು ಬೆಳಕು ಕತ್ತಲೆಯನ್ನು ಮಿಶ್ರ ಮಾಡುತ್ತೇವೆ. ಒಳ್ಳೆಯದನ್ನು ತಿಳಿದಿದ್ದರೂ ಕೆಟ್ಟದಕ್ಕೆ ಜಾಗ ಕೊಡುವಂಥವರಾಗಿರುತ್ತೇವೆ. ಇಂದು ದೇವರು ನಿಮಗೆ ನೀಡುವ ವಾಗ್ದಾನ ಎಂಬುದಾಗಿ ನೋಡುವುದಾದರೆ, ನೀವು ದೇವರಂತೆ ಬೇರ್ಪಡಿಸಲು ಕಲಿತರೆ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಬರುತ್ತದೆ. ಅಂದರೆ ಗೊಂದಲದ ಬದಲಾಗಿ ಶಾಂತಿ, ಅಶಾಂತಿಯ ಬದಲಾಗಿ ಕ್ರಮ. ದೇವರು ಒಳ್ಳೆಯದನ್ನು ಗುರುತಿಸುವವನಾಗಿದ್ದಾನೆ. ದೇವರು ನಿಮ್ಮ ಜೀವನದಲ್ಲೂ ಒಳ್ಳೆಯದನ್ನು ಸ್ಥಾಪಿಸಲು ಬಯಸುವಂಥವರಾಗಿದ್ದಾರೆ. ಹಾಗಾದರೆ ಇಂದು ನಾವು ಪಾಲಿಸಬೇಕಾದ ಒಂದು ಧೈರ್ಯದ ಆಜ್ಞೆ, ಬೆಳಕು ಮತ್ತು ಕತ್ತಲೆಯನ್ನು ನಾವು ಮಿಶ್ರ ಮಾಡಬಾರದು. ಅಂದರೆ ದೇವರ ದೃಷ್ಟಿಯಲ್ಲಿ ಯಾವುದು ಒಳ್ಳೆಯದೋ ಅದನ್ನು ನಾವು ಆಯ್ಕೆ ಮಾಡಬೇಕು. ದೇವರ ದೃಷ್ಟಿಯಲ್ಲಿ ಯಾವುದು ಕೆಟ್ಟದೋ ಅದರಿಂದ ನಾವು ದೂರ ಉಳಿಯಬೇಕು. ಅರ್ಥ, ಪವಿತ್ರತೆಯನ್ನು ಆಯ್ಕೆ ಮಾಡಬೇಕು, ಸತ್ಯವನ್ನು ಆಯ್ಕೆ ಮಾಡಬೇಕು. ಆಗ ದೇವರು ಆಶೀರ್ವಾದ ಮಾಡುವಂಥವರಾಗಿದ್ದಾರೆ. ಪ್ರಿಯ ಸ್ನೇಹಿತರೆ, ಇಂದು ನೆನಪಿಟ್ಟುಕೊಳ್ಳಬೇಕಾಗಿರುವಂಥ ಒಂದು ವಿಷಯ, ನಾವು ಆರಾಧನೆ ಮಾಡುವಂಥ ದೇವರು ಗೊಂದಲದ ದೇವರಲ್ಲ, ಆತನು ಸ್ಪಷ್ಟತೆಯ ಕರ್ತನು. ನಾಳೆ ಮತ್ತೆ ಭೇಟಿಯಾಗೋಣ. ದೇವರ ಬೆಳಕು ನಿಮ್ಮ ದಾರಿಗೆ ದೀಪವಾಗಿರಲಿ. ಆಮೇನ್.